ಇನ್ಸ್ಟಾಗ್ರಾಮ್ ತೆಗೆದ್ರೆ ಸಾಕು ಬರೀ ಶಾಂತಿ ಕ್ರಾಂತಿ ರೀ ರಿಲೀಸ್, ಶಾಂತಿ ಕ್ರಾಂತಿ ರೀ ರಿಲೀಸ್. ಗೈಸ್, ಶಾಂತಿ ಕ್ರಾಂತಿ ಮೂವಿ ನೋಡಕ್ಕೆ ಯಾರ್ಯಾರು ವೇಟ್ ಮಾಡ್ತಿದ್ದೀರಾ? ಇಷ್ಟ ಬಿಟ್ರೆ ಬೇರೆ ಯಾವ್ದು ರೀಲ್ಗಳು ಬರ್ತಾನೆ ಇಲ್ಲ ನಂಗೆ. ನನಗ್ ಮಾತ್ರ ಅಲ್ಲ, ಬೇರೆಯವ್ರಿಗೂ ಕೂಡ ಇದೇ ಸಮಸ್ಯೆ ಆಗಿದೆ ಅಂತ ಗೊತ್ತು. ಪ್ರತಿ ಒಬ್ರು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಗಳು, ಪೋಸ್ಟ್ ಗಳು, ಸ್ಟೋರಿಗಳು ಎಲ್ಲರೂ ಮಾಡಿ ಹಾಕ್ತಾ ಇದಾರೆ. ರಿಲೀಸ್ ಮಾಡ್ಬೇಕು ಶಾಂತಿ ಕ್ರಾಂತಿನ. ಆ ಟೈಮಲ್ಲಿ ಸೋತಿರೋ ಸಿನಿಮಾನ ಈ ಟೈಮಲ್ಲಿ ನಾವು ಗೆಲ್ಲಿಸ್ತೀವಿ, ಪಣ ತೊಟ್ಟಿದೀವಿ, ನೀವು ಮಾಡಿ ನೀವು ಅಂತ ಮುಕ್ಕರೆ ತರ ಮಾಡ್ತಾವ್ರೆ ರವಿಚಂದ್ರನ್ ಸರ್ಗೆ. ಬಟ್ ಎಲ್ರು ಒಂದ್ ಕಡೆ ಇದ್ರೆ ನಾನೊಂಥರ ಡಿಫ್ರೆಂಟ್. ರಿಲೀಸ್ ಮಾಡಕ್ ಹೋಗ್ಬಿಡಿ ಸಾರ್ ಅಂತಾನೆ ಹೇಳೋದು. ಇದನ್ ಕೇಳಿ ಎಲ್ರು ಶಾಕ್ ಆಗ್ಬಿಟ್ಟು, ಏನ್ ಈ ಕಚಡ ನನ್ ಮೈ ಹಿಂಗಂತವನೆ, ಸಿನಿಮಾ ಒಳ್ಳೆ ಸಿನಿಮಾ ಹಂಗಿತ್ತು ಹಿಂಗಿತ್ತು, ರಿಲೀಸ್ ಮಾಡ್ಬಿಟ್ಟು ಇದನ್ನು ಒಳ್ಳೇದೇನಾರು ಮಾಡ್ಬೇಕು ಅನ್ಕೊಂಡಿದ್ರೆ ಈ ನನ್ ಮಗ ಏನ್ ಹಿಂಗಂತವನಲ್ಲ ಅಂತ ನೀವು ಟೆನ್ಷನ್ ಕೂಡ ಮಾಡ್ಕೊಂಡಿರ್ಬೋದು. ವಿಡಿಯೋನ ಎಂಡ್ ವರ್ಗು ನೋಡಿದ್ಮೇಲೆ ಆಮೇಲೆ ಮಾತಾಡಿ ಅಥವಾ ಕಮೆಂಟ್ ಆದ್ರೂ ಹಾಕಿ. ಮೊದಲನೇದಾಗಿ ರಿಯಾಲಿಟಿಗೂ ವರ್ಚುವಲ್ ರಿಯಾಲಿಟಿಗೂ ಡಿಫ್ರೆನ್ಸ್ ನ ನೀವು ತಿಳ್ಕೊಬೇಕು. ಹಂಗನ್ ಮಾತ್ರಕ್ಕೆ ಮತ್ತೆ ಸೈನ್ಸ್ ಓದಿ ಅಂತ ಹೇಳ್ತಾ ಇಲ್ಲ, ಕಾಮನ್ ಸೈನ್ಸ್ ನ ಓದಿ ಅಂತ ಹೇಳ್ತಾ ಇದೀನಿ. ಕಾಮನ್ ಸೈನ್ಸ್, ಸೆನ್ಸ್ ಅಲ್ಲ ಸೈನ್ಸ್. ಮೊದಲನೇದಾಗಿ ಈಗಿನ ಜನರೇಷನ್ ಹುಡುಗರು ಹುಡುಗಿರೆಲ್ಲ ಯಾವ್ದ್ರಲ್ಲಿ ಬಿಜಿ ಆಗಿದಾರಪ್ಪ? ಸಿನಿಮಾ ಥಿಯೇಟರ್ ಏನಕ್ ಬರ್ತಾರೆ? ಯಾವ್ದಾರ ಒಬ್ಬ ದೊಡ್ಡ ಸ್ಟಾರ್ ಸಿನಿಮಾ ಬರ್ತಾ, ಅಥವಾ ಒಂದ್ ಒಳ್ಳೆ ಹೈ ಬಜೆಟ್ ಸಿನಿಮಾ ಬರ್ತಾ ಇದೆಯಾ, ಅಥವಾ ಯಾವ್ದಾರ ಒಬ್ರು ದೊಡ್ಡ ಡೈರೆಕ್ಟರ್ ಕೈ ಹಾಕಿರೋ ಸಿನಿಮಾ, ಮಾಡಿರೋ ಸಿನಿಮಾ ಅನ್ಕೊಂಡ್ ಅದಕ್ ಬರ್ತಾ ಇದಾರ? ಇಷ್ಟೇನ್ ಬಿಟ್ರೆ ಹೊಸ ತಂಡ, ಹೊಸ ಹೀರೋ, ಹೊಸ ಡೈರೆಕ್ಟರ್ ಯಾವ್ದಾದ್ರು ಸಿನಿಮಾ ಬಂದು ಒಳ್ಳೆ ಕಲೆಕ್ಷನ್ ಮಾಡಿ ಗೆದ್ದಿರೋ ಸಿನಿಮಾ ಎಲ್ಲೋ ಒಂದೋ ಎರಡೋ ಬಿಟ್ರೆ ಮಿಕ್ಕಿದ್ದೆಲ್ಲ ತೋಪೆ. ಇದನ್ನೆಲ್ಲ ಇವ್ ಯಾಕೆ ಹೇಳ್ತಾನೆ ಗುಬಲ್ ನನ್ ಮಗ ಅಂತ ಟೆನ್ಷನ್ ಮಾಡ್ಕೋಬೇಡಿ, ಮುಂದೆ ಇದೆ ನಿಮ್ಗೆ ಇನ್ನೂನು. ಶಾಂತಿ ಕ್ರಾಂತಿ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರವಿಚಂದ್ರನ್ ಅವರು 1991 ಪ್ಲಾನ್ ಮಾಡಿರ್ತಾರೆ. ಆ ಟೈಮಲ್ಲೇ 10 ಕೋಟಿ ಬಜೆಟ್ ಸಿನಿಮಾ. ಇಮೇಜಿನ್ ಮಾಡ್ಕೊಳಕ್ ಹೋಗ್ಬೇಡಿ, ರವಿಚಂದ್ರನ್ ಸರೇ ದುಡ್ಡು ಹಾಕಿರೋದು, ಅವರೇ ಕತೆ ಬರ್ತಿರೋದು, ಚಿತ್ರಕಥೆನೂ ಅವ್ರದೇ, ಡೈರೆಕ್ಷನ್ ಅವ್ರದೇ, ಎಲ್ಲ ಅವ್ರದೇ. ಸಿನಿಮಾ ಹಾಕಿರೋ ದುಡ್ಡನ್ನೇ ಕಲೆಕ್ಷನ್ ಮಾಡಕ್ ಆಗಿಲ್ಲ ಆ ಟೈಮಲ್ಲಿ. ಇದನ್ನ ನಾನು ಆಡ್ಕೊಳ್ಳೋದಕ್ಕೆ ಕೇಳ್ತಾ ಇಲ್ಲ, ಪ್ರಾಕ್ಟಿಕಲ್ ಆಗಿ ನಡೆದಿರೋದನ್ನ ನಿಮ್ಗೆ ತಿಳಿಸ್ತಾ ಇದೀನಿ ಅಷ್ಟೇನೆ. ಅಂಡ್ ಈ ಟೈಮ್ ಅಲ್ಲಿ ಅದನ್ನ ಮತ್ತೆ ಎನ್ಹಾನ್ಸ್ ಮಾಡಿ, ರೀಮಾಸ್ಟರ್ ಮಾಡಿ, ಇನ್ನೊಂದ್ ಸ್ವಲ್ಪ ಖರ್ಚು ಮಾಡಿ ಅದ್ರ ಮೇಲೆ ರಿಲೀಸ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಪಕ್ಕ ನೀವು ಗೆಲ್ಲಿಸ್ತೀರಾ. ಕಾನ್ಫಿಡೆಂಟ್ ಆಗಿ ಎದೆ ಮುಟ್ಕೊಂಡು ಹೇಳಿ, ನೀವು ಗೆಲ್ಲಿಸ್ತೀರಾ. ನಿಜನಾ ಇಲ್ವಾ? ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋದ್ ಸಪರೇಟು, ಸಿನಿಮಾ ಥಿಯೇಟರ್ ಬಂದ್ ಸಿನಿಮಾ ನೋಡೋದೇ ಸಪರೇಟು. ಅದಕ್ಕೂ ಇದಕ್ಕೂ ಒಂದಕ್ಕೊಂದು ಮ್ಯಾಚೇ ಆಗಲ್ಲ. ನೀವು ಮರ್ತು ಬಿಡಿ. ಲೈಕ್ಸ್, ವ್ಯೂಸ್, ಫಾಲೋವರ್ಸ್ಗೋಸ್ಕರ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಹಂಗಂದ್ ಮಾತ್ರಕ್ಕೆ ಈ ತರ ಮಾಡ್ಬೇಡಿ ಅಂತಾನು ಕೂಡ ಹೇಳಕ್ ಆಗಲ್ಲ. ಅವಾಗ ಸಿಗದಿರೋಂತ ವ್ಯಾಲ್ಯೂ ಇವಾಗ ಸಿಗ್ತಾ ಇದೆ ಅನ್ನೋ ಒಂದು ಖುಷಿನೂ ಕೂಡ ಎಲ್ರಿಗೂ ಇರ್ತದೆ. ಬರೋಬ್ಬರಿ 1000 ಅಥವಾ 2000 ಜನ ಸೇರ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಗಳನ್ನ ಮಾಡವ್ರೆ ಅಂತ ಅನ್ಕೊಂಡ್ರಪ್ಪ, ಆ 2000 ಜನ ಬರ್ತಾರೆ. ಹಾಗಂದ್ ಮಾತ್ರಕ್ಕೆ ಆ ವಿಡಿಯೋಸ್ ಗಳಿಗೆಲ್ಲ ಬಂದಿರೋಂತ ಲೈಕ್ಸ್ ಮಾಡಿರೋರು, ಕಮೆಂಟ್ ಮಾಡಿರೋರು ಎಲ್ಲರೂ ಬಂದು ಸಿನಿಮಾ ನೋಡ್ತಾರೆ ಅಂತ ಅನ್ಕೊಂಡಿದೀರಾ ನೀವು? ರಿಯಾಲಿಟಿಗ್ ಬಂದ್ ಮಾತಾಡ್ದಾಗ ಗೊತ್ತಾಗುತ್ತೆ, ಓ ಇದು ಈ ತರ ನಡೀತಾ ಇದೆ. ನಾವ್ ಇಲ್ಲಿ ಅರ್ಚ್ಕೊಂಡು ಕೆರ್ಕೊಂಡು ಏನೇ ಮಾಡ್ಕೊಂಡು ವರ್ಕೌಟ್ ಮಾಡ್ಕೊಂಡ್ರು ಕೂಡ ಪ್ರಾಕ್ಟಿಕಲ್ ವರ್ಲ್ಡ್ ಅಲ್ಲಿ ಇದೆಲ್ಲ ಇಂಪಾಸಿಬಲ್ ಅಂತ ಜನಗಳು ಬಂದ್ಮೇಲೆ ಗೊತ್ತಾಗೋದು ನಿಮ್ಗೆ. ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಹೌದು, ಇದೊಂದು ಮಾಸ್ಟರ್ ಪೀಸ್ ಸಿನಿಮಾ. ಬಟ್ ಕಬ್ಬಣ ಕಾದಾಗ ತಟ್ಟದ್ಕುವೆ, ಕಾದು ಆರೋದ್ಮೇಲೆ ತಟ್ಟದ್ಕುವೆ ಡಿಫ್ರೆನ್ಸ್ ತುಂಬಾನೇ ಇದೆ. ಏನ್ ಹೇಳಿ? ಡಿಫ್ರೆನ್ಸ್ ತುಂಬಾನೇ ಇದೆ. ಮತ್ತೆ ಕಾಯಿಸಿ ಚೆನ್ನಾಗಿ ತಟ್ಟಬಿಟ್ಟು ಒಂದೊಳ್ಳೆ ಸರಿಯಾಗಿರೋ ಕತ್ತಿ ಮಾಡ್ತೀನಿ ಅಂತ ಮುಕ್ಕರ್ಕೊಂಡ್ ಎಫರ್ಟ್ ಹಾಕಿದ್ರು ಕೂಡ ಆ ಕತ್ತಿ ಕೊಂಡ್ಕೊಳಕಾದ್ರೆ ಯಾರಾದ್ರೂ ಬರ್ಬೇಕಲ್ಲ. ಜನ ಫುಲ್ ಅಪ್ಡೇಟ್ ಆಗ್ಬಿಟ್ಟವ್ರೆ, ಏನೇನೋ ಕೇಳ್ತಾವ್ರೆ, ಏನೇನೋ ನೋಡ್ತಾವ್ರೆ. ಇಂತ ಟೈಮ್ ಒಳಗಡೆ ಇದನ್ನ ಮತ್ತೆ ರಿಲೀಸ್ ಮಾಡಿದ್ರೆ ಪಕ್ಕ ಸಿನಿಮಾ ಥಿಯೇಟರ್ ಬಂದು ಜನ ನೋಡ್ತಾರ ಅಂತ ಅನ್ಕೊಂಡಿದ್ರೆ ಅಬ್ಸಲ್ಯೂಟ್ಲಿ ನಾಟ್. ಆಗ ಮಾತೇ ಅಲ್ಲ ಅದು. ಈ ಸಿನಿಮಾ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿದೆ, ಜೊತೆಗೆ ಅಮೆಝಾನ್ ಪ್ರೈಮ್ ಅಲ್ಲೂ ಕೂಡ ಇದೆ. ಮೆಂಟಾಲಿಟಿ ಪೀಪಲ್ಸ್ ಗಳು ಯಾವ ರೀತಿ ಥಿಂಕ್ ಮಾಡ್ತಾರೆ ಗೊತ್ತಾ? ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ನಾನ್ ಸಪೋರ್ಟ್ ಮಾಡ್ತೀನಿ ಮಗ, ಈ ಸಿನಿಮಾಗ ನಾನ್ ಡೆಫಿನೆಟ್ಲಿ ಬಂದೇ ಬರ್ತೀನಿ ಅಂತ ಕ್ಯಾಮ್ರಾ ಮುಂದೆ ಹೇಳ್ತಾರೆ. ಅದೇ ಆಫ್ಲೈನ್ ಅಲ್ಲಿ ಇದ್ದಾಗ ಮರೆ ಯೂಟ್ಯೂಬ್ ಅಲ್ಲಿ ಫ್ರೀ ಆಗದ, ಅದಕ್ಕೆ ಯಾಕೆ 150 ರೂಪಾಯಿ ಖರ್ಚು ಮಾಡ್ಕ ಸಾಯನೇ, ಆರಾಮಾಗ ಅಲ್ಲೇ ನೋಡ್ಕೊತೀನಿ ಹೋಗತ್ತಾಗ. ಈ ತರ ಮೆಂಟಾಲಿಟಿ ಪೀಪಲ್ಸ್ ಗಳು ಇರ್ತಾರೆ. ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಇದಕ್ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಇದನ್ನ ನಾವು ಮೊದ್ಲು ಅನಲೈಸ್ ಮಾಡ್ಬೇಕು. ಜನ ನಿಜವಾಗ್ಲೂ ಸಪೋರ್ಟ್ ಮಾಡ್ತಾರ? ಅಕಸ್ಮಾತ್ ಎಲ್ಲಾನು ರಿಲೀಸ್ ಮಾಡೋದಕ್ಕೆ ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಕೊನೆ ಮಿನಿಟ್ ಅಲ್ಲಿ ರಿಲೀಸ್ ಆದ್ಮೇಲೆ ಥಿಯೇಟರ್ ಅಲ್ಲಿ ಜನ ಇಲ್ಲ ಅಂದ್ರೆ ರವಿ ಮಾಮಂಗೆ ಮತ್ತೆ ಏಟು ಕಟ್ಟಿಟ್ಟ ಬುದ್ಧಿ. ಇದ್ರ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದೀರಾ? ನನ್ಗೆ ಒಳ್ಳೆ ವ್ಯೂಸ್ ಗೊತ್ತಾಯ್ತು ಮರ, ರೀಲ್ಸ್ ಮಾಡಿ ಹಾಕ್ಬಿಡ್ತೀನಿ, ನಂದೊಂದಿರ್ಲಿ ಅನ್ನೋ ಮೆಂಟಾಲಿಟಿಯಿಂದ ಹೊರಗಡೆ ಬನ್ನಿ. ರಿಯಾಲಿಟಿ ಬಗ್ಗೆ ಮಾತಾಡಿ, ರವಿ ಅಂಕಲ್ ಅವ್ರಿಗೊಂದು ಕ್ಲಾರಿಟಿನ ಕೊಟ್ಬಿಡಿ. ಅದನ್ ಬಿಟ್ಟು ಮಾಡಿ ರಿಲೀಸ್ ಮಾಡ್ಬಿಡಿ, ನಾವು ಬಂದೇ ಬರ್ತೀವಿ, ಇವೆಲ್ಲ ಆಗ ಮ್ಯಾಟರ್ಗಳಲ್ಲ. ಮೊದಲನೇದಾಗಿ ಈ ಟ್ರೆಂಡ್ ಸ್ಟಾರ್ಟ್ ಆಗಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ. ರವಿ ಅಂಕಲ್ ಅವರು ಓಪನ್ ಆಗಿ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ, ಸರಿ ಆಯ್ತರಪ್ಪ ರಿಲೀಸ್ ಮಾಡೋದಕ್ಕೆ ನಾ ಪ್ಲಾನ್ ಮಾಡ್ಕೋತೀನಿ, ಎಷ್ಟು ಜನ ಬಂದು ನೋಡ್ತೀರಾ ಅಂತ ಓಪನ್ ಚಾಲೆಂಜ್ ಹಾಕ್ಬೇಕು ಜನಗಳಿಗೆ. ಪ್ರತಿ ಒಬ್ರು ಕೂಡ ಲೈಕ್ ಮಾಡಿರೋರು, ಕಮೆಂಟ್ ಮಾಡಿರೋರು ಎಲ್ರು ಬಂದು ಸಿನಿಮಾನ ನೋಡ್ಬೇಕು.
ಆ ಕ್ಲಾರಿಟಿನ ಮೊದ್ಲು ನಾವು ಅವ್ರಿಗೆ ಕೊಟ್ರೆ ಅವಾಗ ಅವರು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೋತಾರೆ. ಅದನ್ನ ಬಿಟ್ಬಿಟ್ಟು ಎಲ್ಲರೂ ರೀಲ್ಸ್ ಮಾಡ್ಕೊಂಡು ರವಿ ಅಂಕಲ್ ಅವ್ರಿಗೆ ಓಪ್ ಕೊಟ್ಬಿಟ್ಟು ಕೊನೆ ಮಿನಿಟ್ ಅಲ್ಲಿ ಕೈ ಎತ್ಬಿಟ್ರೆ ಆ ಮನ್ಸತ್ ನಿಜವಾಗ್ಲೂ ತಡ್ಕತ್ತೇನೆ ಅಂತ ಅನ್ಕೊಂಡಿದೀರಾ? ನಾನು ಬಡವ ನೊಂದಿದ್ದೇನೆ. ಮೊದ್ಲು ನಾವು ಅವ್ರಿಗೆ ಕ್ಲಾರಿಟಿನ ಕೊಡ್ಬೇಕು, ನಿಜವಾಗ್ಲೂ ಎಷ್ಟು ಜನ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದೀವಿ ಅಂತ. ಅದ್ರ ಮೇಲೆ ಅವರು ಪ್ರಿಪರೇಷನ್ ಮಾಡ್ಕೊಂಡು ರಿಲೀಸ್ ಮಾಡ್ಬೇಕಾ ಬೇಡವಾ ಅನ್ನೋ ಒಂದು ಕ್ಲಾರಿಟಿ ವಿಡಿಯೋನ ಮತ್ತೆ ಅವ್ರ ಕಡೆಯಿಂದ ಕೊಡ್ಬೇಕು. ಅದಕ್ಕೆ ನಾವು ರೆಸ್ಪಾನ್ಸ್ ಆಗಿ ಕನ್ಫರ್ಮ್ ಶೀಟ್ ನು ಕೂಡ ಕೊಟ್ರೆ ಆಮೇಲೆ ಈ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡೇ ಮಾಡ್ತಾರೆ. ಈ ಕ್ಲಾರಿಟಿನ ಕೊಡಕ್ಕೆ ಆಡಿಯನ್ಸ್ ಅವರು ರೆಡಿ ಇದೀರಾ? ಸೊ ನೋಡೋಣಾಗಿದ್ರೆ ಈ ವಿಡಿಯೋದ ಬಗ್ಗೆ ಎಷ್ಟು ಜನ ಮಾತಾಡಿ ರವಿ ಅಂಕಲ್ ಅವ್ರಿಗೆ ಒಪ್ ಕೊಡ್ತೀರಾ? ನಮ್ದು ಒಂದಿರ್ಲಿ ಅಂತ ಟ್ಯಾಗ್ ಮಾಡಿ ನೋಡೋಣ. ಈ ಕ್ಲಾರಿಫಿಕೇಶನ್ ಅವ್ರಿಗೆ ಕೊಟ್ಮೇಲೆ ಅವ್ರ ಕಡೆಯಿಂದ ಬರುವಂತ ರೆಸ್ಪಾನ್ಸ್ಗೆ ನಾವು ವೇಟ್ ಮಾಡೋಣ. ಏನಂತೀರಾ? ಅಯೋಗ್ಯ 2 ನೋಡ್ಬೇಕು, ಹುಷಾರಿಲ್ಲ, ಮೈಯೆಲ್ಲ ಆಯಸ್ಸಾಗ್ಬಿಟ್ಟಿದೆ, ಮುಕ್ಕರ್ಕಂಡ್ ಎಫರ್ಟ್ ಹಾಕ್ತೀನಿ ನೋಡೋದಕ್ಕೆ. ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್